ಜೋಸೆಫ್ ಹೂವರ್ ಅವರೇ, ಈ ಎಥೆನಾಲ್ ಬಳಕೆಯಿಂದ ಈಗ ನರೇಂದ್ರ ಮೋದಿ ಅವರು ಅಥವಾ ಬಿಜೆಪಿ ಪರವಾಗಿರುವ ವಾಹನ ಸವಾರರು ಹೇಳ್ತಿದ್ದಾರೆ, ಹೌದು ನಮ್ಮ ಗಾಡಿಯಲ್ಲಿ ಬದಲಾವಣೆ ಆಗಿದೆ ಅಂತಂದ್ರೆ ವಾಹನದಲ್ಲಿ ಅದು ಕೊಡೋ ಮೈಲೇಜ್ ಇರ್ಬೋದು, ಅಥವಾ ಅದು ಹೋದೋದ್ ಕಡೆಯಲ್ಲಿ ಕೆಲವು ಕಡೆಯಲ್ಲಿ ನಿಂತ್ಕೊಳ್ಳುತ್ತೆ, ಅಥವಾ ಅದು ಸರ್ವಿಸಿಂಗ್ ವಿಚಾರ ಇರ್ಬೋದು, ಪಾರ್ಟ್ಸ್ ಬದಲಾಯಿಸೋದಿರ್ಬೋದು, ಬಹಳಷ್ಟು ತೊಂದರೆ ಆಗ್ತಿದೆ. ಮೊದಲು ಈ ತರದ ತೊಂದರೆಯನ್ನ ನಾವು ಅನುಭವಿಸ್ತಿರ್ಲಿಲ್ಲ ಅಂತ ಗಡ್ಕರಿ ಅವರು ಹೇಳ್ತಾರೆ. ಒಂದೇ ಒಂದು ಪ್ರಕರಣವನ್ನ ತೋರಿಸಿ ಅಂತ. ಜನರಿಗೆ ಆಯ್ಕೆನೇ ಇಲ್ಲ. ಏನು ತಮ್ಮ ಪಾಯಿಂಟ್ ಆಫ್ ವ್ಯೂ ಇದ್ರ ಬಗ್ಗೆ? ಅಲ್ಲ, ನಾವು ಹೇಳ್ಬೇಕಂದ್ರೆ ಗಡ್ಕರಿ ಯಾರು? ಅವ್ರು ಯಾರು ನಮ್ ಪರವಾಗಿ ಡಿಸೈಡ್ ಇದ್ ಮಾಡೋದು? ಇವ್ರಿಗೆ ಯಾರು ಕೊಟ್ಟಿದ್ದಾರೆ? ಏನಾದ್ರು ವೋಟ್ ಮಾಡ್ಬಿಟ್ರಿ ಅಂದ್ಬಿಟ್ಟು ಏನ್ ಬೇಕಾದ್ರೂ ಮಾಡ್ಬೋದಾ? ಆಮೇಲೆ ಅವರು ಬಿಸ್ನೆಸ್ ಮಾಡ್ಕೊಳಕ್ಕೆ ಅವ್ರು ಇಷ್ಟ ಬಂದಂಗ್ ಮಾಡ್ಕೊಂಡು ಜನಕ್ಕೆ ಈ ತರ ತೊಂದರೆ ಕೊಟ್ಕೊಂಡಿದ್ದಾಗ ಇವರೆಲ್ಲ ಯಾರು ಅಂತ ಕೇಳ್ಬೇಕು. ಫಸ್ಟ್ ಆಫ್ ಆಲ್ ಇವ್ರ ಏನ್ ಮನುಷ್ಯರ? ಅನ್ನ ತಿಂತಾರ? ಇವ್ರಿಗೆ ಏನಾದ್ರು ಇದ್ಯಾ ತಲೆ ಒಳಗೆ ಅಂತ ಕೇಳಲೇಬೇಕು, ಪ್ರಶ್ನೆ ಕೇಳಲೇಬೇಕು. ಈಗ ಅವ್ರು ಹೇಳ್ತಾರೆ ಗಡ್ಕರಿ ಒಂದೇ ಗಾಡಿಗೆ ಆಗಿದೆ. ಎಷ್ಟು ಗಾಡಿಗೆ ಆಗಿದೆ? ನನ್ ಗಾಡಿಗೆ ಆಗಿದೆ. ಬೇರೆ ಬೇರೆ ಸೌಂಡ್ ಬರುತ್ತೆ ಗಾಡಿ ಒಳಗೆ. ಸೊ ಈಗ ಹೋದ್ರೆ ಕಂಪ್ನೀಸ್ಗೆ ಹೋದ್ರೆ ನೀವು ಇಷ್ಟು ವರ್ಷದಿಂದ E20 ನಿಮ್ಗೆ ಇದಕ್ಕೆ ಎಥನಾಲ್ದು ಬ್ಲೆಂಡ್ ನಿಮ್ಗೆ ಇಂಜಿನ್ ಫೆಸಿಲಿಟಿ ಇಲ್ಲ. ನಮ್ದೆಲ್ಲ ಹಳೆ ಗಾಡಿಗಳು. ಸೊ ನಮ್ಗೆ ಯಾವ ಇದೀನೂ ಇಲ್ಲ. ಈಗ ಬೇರೆ ಆಪ್ಷನ್ ಕೊಡ್ತಿಲ್ಲ ನಮ್ಗೆ ಬೇರೆ ಪೆಟ್ರೋಲ್ ತಗೊಳಕ್ಕೆ. ಆ ಪೆಟ್ರೋಲ್ ತಗೊಳಕ್ ಹೋದ್ರೆ ಅದಕ್ಕೊಂದು ಎಕ್ಸ್ಟ್ರಾ ರೇಟ್ ಇದೆ. 110 ಕೊಡೋದ್ರಲ್ಲಿ 180 ಕೊಡ್ಬೇಕು, 170 ಕೊಡ್ಬೇಕು, ಆ ತರ ಬಂದಿದೆ. ಯಾರ ಹತ್ರ ಇಲ್ವಲ್ಲ ಹೂವರ್ ಅವ್ರೆ, ಈಗ ನಿಮಗೆ ಎಥೆನಾಲ್ ಮಿಶ್ರಿತವಾದ ಪೆಟ್ರೋಲ್ ಬೇಡ ಅಂತಂದ್ರೆ ಆಯ್ತು, ನೀವು 20% ಬೇಡ ಅಂದ್ರೆ E10 ಅನ್ನ ಮೊದಲು ಪರಿಚಯಿಸಿದೆ ಅಲ್ವಾ, 10% ಎಥೆನಾಲ್ ಅನ್ನ. ಆ ಅವಕಾಶನೂ ಇಲ್ಲ. ಅಥವಾ ನಿಮಗೆ ಇದೆರಡೂ ಬೇಡ ಅಂತಂದ್ರೆ ಬರೀ ಪೆಟ್ರೋಲ್ ಅನ್ನ ಹಾಕಿಸ್ಕೊಳ್ಳಿ, ನೀವು 200 ರೂಪಾಯಿ ಆದ್ರೂ ಕೊಟ್ಟು ಹಾಕಿಸ್ಕೊಳ್ಳಿ, ನಿಮ್ ಧರ್ಮ ನಿಮ್ ಕರ್ಮ ಅಂತ. ಆ ತರದ ಅವಕಾಶವನ್ನೇ ಇಟ್ಟಿಲ್ವಲ್ಲ. ಯಾವ ಪೆಟ್ರೋಲ್ ಬಂಕ್ ಆದ್ರೂ ಹೋದ್ರೆ ನೀವು ಪೆಟ್ರೋಲ್ ಬಂಕ್ಗೆ E20 ಪೆಟ್ರೋಲೇ ನಮ್ಗೆ ಸಿಗ್ತಿರೋದು. ಇದೊಂದು ಹೇರಿಕೆ ಅಲ್ವಾ? ಅಂದ್ರೆ ಒಬ್ಬ ವಾಹನ ಸವಾರನ ಹಕ್ಕನ್ನ ಕಿತ್ಕೊಂಡು ನೀನ್ ಇದನ್ನೇ ಬಳಸ್ಬೇಕು ಅಂತ ಹೇರಿಕೆಯನ್ನ ಮಾಡೋದು ಎಷ್ಟು ಪ್ರಮಾಣದಲ್ಲಿ ಸರಿ? ಇದು ಸರಿನೇ ಇಲ್ಲ. ಫಸ್ಟ್ ಆಫ್ ಆಲ್ ಇವ್ರು ಮಾಡಿರೋದು ಯಾರು? ಎಷ್ಟು ಜನಕ್ಕೆ ತೊಂದರೆ ಆಗಿದೆ ನೀವು ನೋಡಿ. ಈಗ ಇವ್ರು ಮಾಡಿರೋದು ಈ ಸರ್ಕಾರದ ಹೇಳ್ಬೇಕಂದ್ರೆ ಒಂದ್ಸತಿ ಡಿಮಾನಿಟೈಸೇಷನ್ ದೇಶನೇ ಹಾಳು ಮಾಡ್ಬಿಟ್ರು, ಜನಕ್ಕೆ ಬೀದಿಗೆ ತಂದ್ಬಿಟ್ರು. ಜನ ಈಗಲೂ ಪರದಾಡ್ತಿದ್ದಾರೆ. ಈಗ ನೀವು ಗಾಡಿಗಳು ಇಟ್ಕೊಂಡಿದ್ದವ್ರಿಗೆಲ್ಲ ಏನೋ ಸಣ್ಣ ಪುಟ ಏನೋ ಸೇವಿಂಗ್ ಮಾಡಿ ಗಾಡಿ ಇಟ್ಕೊಂಡು ಪೆಟ್ರೋಲ್ ಹೊಡ್ಕೊಂಡಿದ್ರೆ, ಈಗ ಈ ತರ ತಂದಿದ್ಮೇಲೆ ಜನ ಎಲ್ಲಿ ಹೋಗ್ಬೇಕು? ರಿಪೇರಿ ಮಾಡಕ್ ಆಗಲ್ಲ. ರಿಪೇರಿಗೆ ಹೋದ್ರೆ ನೀವು ಎಲ್ಲ ಪಾರ್ಟ್ಸ್ ಎಲ್ಲ ಚೇಂಜ್ ಮಾಡೋಕೆ ಯಾರು ತಿಂಗಳಿಗೊಂದ್ಸತಿ ರಿಪೇರ್ ಮಾಡಕ್ ಆಗತ್ತಾ? ಇದು ಸರಿ ಇಲ್ಲ. ಈ ಗೌರ್ಮೆಂಟ್ ಏನ್ ಆಗ್ಬಿಟ್ಟಿದೆ ಅಂದ್ರೆ, ನಾವ್ ಹೇಳಿದ್ದೆ ಇವ್ರು ಜನ ಕೇಳ್ತಾರೆ, ಇವರೆಲ್ಲ ನಮ್ ಮಾತು ಕೇಳಲೇಬೇಕು, ಇಲ್ದಾರೆ ಒಂಥರ ಇವ್ರ ಡಿಕ್ಟೇಟರ್ಶಿಪ್ ಆಗ್ಬಿಟ್ಟಿದೆ. ನಾವ್ ಹೇಳಿದ್ದೆ ನೀವ್ ಮಾಡ್ಬೇಕು ಅಂದ್ರೆ ನಾವೆಲ್ಲ ಇರೋದ್ ಏನಕ್ಕೆ? ಸೊ ಇಟ್ ಬಿಕಮ್ ವೆರಿ ಡಿಸ್ಗಸ್ಟಿಂಗ್ ಅಂತ ಹೇಳ್ಬೇಕು. ಓಕೆ, ಜೊತೆಗೆ ಅದ್ರ ಬಗ್ಗೆ ಮಾತಾಡಿ ಮಾತಾಡಿ. ಅಲ್ಲ, ನಾವ್ ಹೇಳ್ಬೇಕಂದ್ರೆ ನಾವು ಯಾಕೆ ಸುಮ್ನೆ ಕೂತಿರ್ಬೇಕು ದಿನ? ಜನ ಹೊಟ್ಟೆ ಪಾಡಿಗೆ ಏಟ್ ಬಿದ್ದಾಗ ಒಂದು ನೀತಿಯನ್ನ, ಒಂದು ಯೋಜನೆಯನ್ನ ಅಥವಾ ಯಾವ್ದನ್ನಾದ್ರೂ ಜಾರಿಗೆ ತರಬೇಕಾದ್ರೆ ಅದ್ರ ಬಗ್ಗೆ ಒಂದು ಡೇಟಾ ಇರಬೇಕು, ಅಧ್ಯಯನ ಇರಬೇಕು. ಎಷ್ಟು % ಡ್ರಾಪ್ ಆಗ್ಬಹುದು, ಏನ್ ಆಗ್ಬಹುದು ಅನ್ನೋದು, ಅಥವಾ ಪರಿಸರ ನಾವು ಉಳಿಸ್ತೀವಿ, ಇಂಧನದ ಅವಲಂಬನೆ ಕಡಿಮೆ ಆಗುತ್ತೆ, ಇದೆಲ್ಲದ್ರ ಬಗ್ಗೆ ಒಂದು ಕಾಂಕ್ರೀಟ್ ಆದ ಪಿಕ್ಚರ್ ಅನ್ನ ಇಟ್ಕೊಳ್ಬೇಕು, ನೀಲನಕ್ಷೆನ ಇಟ್ಕೊಳ್ಬೇಕಾಗತ್ತೆ. ಇಲ್ಲೇನು ಇಲ್ಲ. 2030 ನಾವು ರೀಚ್ ಆಗ್ತೀವಿ ಅಂದಿದ್ದನ್ನ 2026ಕ್ಕೆ ರೀಚ್ ಆಗ್ಬಿಟ್ಟಿದ್ದಾರೆ. ಹೆಂಗೆ ಅಂದ್ರೆ ಜನರಿಗೆ ನೀವು ಇದನ್ನ ಬಳಸ್ಬೇಕು ಅಂತ. ಈಗ ಹೆಂಗಾಯ್ತು ಅಂತಂದ್ರೆ, ನೀವು ಕೋವಿಡ್ ಲಸಿಕೆಯನ್ನ ಹಾಕೊಳ್ಳೇಬೇಕು ಕಡ್ಡಾಯ ಅಂತ ಮಾಡ್ಬಿಟ್ರು ಅನ್ಅಫಿಷಿಯಲಿ. ಸುಪ್ರೀಂ ಕೋರ್ಟ್ ಹೋಗಿ ಹೇಳಿದ್ರು ನಾವಿಲ್ಲ ಕಡ್ಡಾಯ ಮಾಡ್ಲಿಲ್ಲ ಅಂತ. ಅಂದ್ರೆ ಈ ತರದ್ದು ಒಂದ್ ಕಡೆಯಿಂದ ಹಿಂಬಾಗಿಲಿನ ಮುಖಾಂತರವಾಗಿ ನೀವು ಬಳಸೋ ರೀತಿಯಲ್ಲಿ ಅನಿವಾರ್ಯ ಅಂತ ಮಾಡ್ಬಿಡೋದು, ಇನ್ನೊಂದ್ ಕಡೆಯಲ್ಲಿ ಇಲ್ಲ ನಾವು ಮಾಡಿಲ್ಲ, ಕಡ್ಡಾಯ ಮಾಡಿಲ್ಲ ಅನ್ನೋದು. ಇದು ಯಾವ ತರದ ನಿಲುವು ಜೋಸೆಫ್ ಅವ್ರೆ? ಅಲ್ಲ, ಇದ್ರ ಬಗ್ಗೆ ಮಾತಾಡಕ್ಕೆ ಬೇಸರ. ಹೇಳ್ಬೇಕಂದ್ರೆ ಇದ್ರ ಬಗ್ಗೆ ಮಾತಾಡಕ್ಕೆ ಬೇಸರ. ಯಾಕಂದ್ರೆ ಇದು ಹೇಗಾಗ್ಬಿಟ್ಟಿದೆ ಅಂದ್ರೆ ಇವ್ರು ಇಷ್ಟ ಬಂದಂಗ್ ಮಾಡ್ತಾರೆ. ಈಗ ನೋಡಿ, ಈಗ ಅವ್ರ ಎಕ್ಸ್ಪರ್ಟ್ ಕಮಿಟಿ ಕೊಟ್ಟಿದ್ದು ಮಾಡಿದ್ವಿ ಅಂತ ಹೇಳ್ತಿದ್ದಾರೆ. ಆ ಎಕ್ಸ್ಪರ್ಟ್ ಕಮಿಟಿ ಯಾರು? ಅವ್ರ ಜನನೇ, ಅವರೇ ಆಯ್ಕೆ ಮಾಡಿರೋದು. ಆಮೇಲೆ ಅವ್ರು ಆಯ್ಕೆ ಮಾಡಿದ್ಮೇಲೆ ಅವ್ರಿಗೆ ಹೇಳಿರೋದು ನೋಡಪ್ಪ ಎಲ್ಲ ಒಪ್ಕೋಬೇಕು ಅಂದ್ಬಿಟ್ಟು ಒಪ್ಕೊಂಡು ಹೋಗ್ತಾರೆ. ಆಮೇಲೆ ಇವ್ರು ಎನ್ವೈರ್ಮೆಂಟ್ ಪ್ರಕಾರ ಮಾಡಿದ್ರೆ ಬಹಳ ಚೆನ್ನಾಗಿದಿರೋದು, ಪ್ರೋಸೆಸ್ ಮಾಡಿ ಎಲ್ಲ ಮಾಡಿ ಬಿಟ್ಟು. ಬಟ್ ಇವ್ರು ಎಷ್ಟು ಎನ್ವೈರ್ಮೆಂಟ್ ಗೆ ಡ್ಯಾಮೇಜ್ ಮಾಡ್ತಿದ್ದಾರೆ ಗೊತ್ತಾ? ನೀರ್ ಎಷ್ಟು ಬೇಕು? 1 ಲೀಟರ್ ಎಥನಾಲ್ ಮಾಡಕ್ಕೆ ಎಷ್ಟು ಲೀಟರ್ ಖರ್ಚಾಗತ್ತೆ ನೀರು? ಫಸ್ಟ್ ಆಫ್ ಆಲ್ ಒಂದು ಶುಗರ್ ಕೇನ್ ಬೆಳೆಸ್ಬೇಕಂದ್ರೆ ಸಿಕ್ಕಾಪಟ್ಟೆ ನೀರ್ ಬೇಕು. ಅದಕ್ಕೂ ಅಷ್ಟು ನೀರು ಹೋಯ್ತು. ತಿರ್ಗಾ ನೀವು ಎಥನಾಲ್ ಮಾಡಕ್ ಹೋಗಿ ಶುಗರ್ ಕೇನ್ ಇಂದ ಇನ್ನೆಷ್ಟು ನೀರ್ ಕಳ್ಕೊತಿದೀವಿ ನಾವು. ಆಮೇಲೆ ಅದರಿಂದ ಆ ಡ್ಯಾಮೇಜ್ ನೋಡಿ.
ಈಗ ಯಾವ್ದಾದ್ರು ಗಾಡಿ ಡ್ಯಾಮೇಜ್ ಆಯ್ತು ಅಂದ್ರೆ ಪಾರ್ಟ್ಸ್ ಎಲ್ಲ ಕಿತ್ತೋಗುತ್ತೆ, ಅದನ್ನು ತಿರ್ಗಾ ನೀವು ರಿಪೇರ್ ಮಾಡಕ್ಕಾಗಲ್ಲ, ಬಿಸಾಕ್ಬೇಕು. ಅದು ಎನ್ವೈರನ್ಮೆಂಟಲ್ ಹಜಾರ್ಡ್. ಸೊ ಇಟ್ ಇಸ್ ಕ್ಯುಮುಲೇಟಿವ್. ಇದೆಲ್ಲ ಯೋಚಿಸಲ್ಲ ಇವ್ರು, ಏನ್ ಇಷ್ಟ ಬಂದಂಗ ಅವ್ರದೇ ಇದ್ಬಿಟ್ಟು. ಈ ಮೆಥನಾಲ್ ಗಡ್ಕರಿ ಇದಾರಲ್ಲ, ಅವರು ಇಷ್ಟ ಬಂದಂಗ್ ರೋಡ್ ಮಾಡೋದು. ಈಗ ಕಾಣ್ತಾ ಇದೆಯಲ್ಲ ರೋಡ್ಗಳೆಲ್ಲ ಕುಸ್ಕೋತಿರೋದು. ಈಗ ಬೆಟ್ಟದ ಬಗ್ಗೆ ನೋಡ್ಬೇಕಂದ್ರೆ ನೀವು ಪುಣೆ ಮಹಾರಾಷ್ಟ್ರ ಮುಂಬೈ ರೋಡ್ ನೋಡಿದ್ವಿ ಮೊನ್ನೆ. ಅದ್ಯಾರ ರೋಡ್ ಬೆಟ್ಟದ ಜೊತೆಗೆ ಇಟ್ಕೋತಾರ, ಸ್ಲೋಪ್ ಇವ್ರು ಯಾವ್ದಕ್ಕೂ ಕೇರ್ ಮಾಡಲ್ಲ. ಇದೇ ಗಡ್ಕರಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಅಂದ್ರೆ ರಸ್ತೆ ಅಪಘಾತಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನನ್ ಮುಖ ತೋರ್ಸಕ್ ಆಗೋದಿಲ್ಲ ಅಂತ. ರಸ್ತೆ ಅಪಘಾತಗಳ ಪ್ರಮಾಣ 2% ಅಷ್ಟು ಹೆಚ್ಚಾಗಿದೆ. ಎಷ್ಟು ಜನ ಸಾಯ್ತಾ ಇದಾರೆ. ನೀವು ರಸ್ತೆ ಬಹಳ ಚೆನ್ನಾಗಿ ಮಾಡಿದೀವಿ ಅಂದ್ರೆ ಅದ್ರಲ್ಲಿ ಸಾಯೋರ್ ಸಂಖ್ಯೆನೂ ಹೆಚ್ಚಾಗ್ತಿದ್ದಾರೆ ಅಂತಂದ್ರೆ ಅಲ್ಲಿ ಅವೈಜ್ಞಾನಿಕತೆ ಇದೆ ಅಂತಾನೆ ಅರ್ಥ. ಎಲ್ಲ ಸೈಂಟಿಫಿಕ್ ಸೈಂಟಿಫಿಕ್ ಮಾಡ್ಲಿ, ಬೇರೆ ದೇಶ ಮಾಡಿ ಸೈಂಟಿಫಿಕ್ ಆಗಿ ಮಾಡಿ ಅದು ಒಳ್ಳೆ ಬಾಳಿಕೆ ಬಂದಂಗ್ ಮಾಡ್ತಾರೆ. ಏನೋ ಒಂದು ಭೂಕಂಪ ಆದ್ರೆ ಅವ್ರು ಏನು ಮಾಡಕ್ ಆಗಲ್ಲ. ಇದು ನಾವು ಮ್ಯಾನ್ ಮೇಡ್ ಲ್ಯಾಂಡ್ ಸ್ಲೈಡ್ಸ್. ಸ್ಲೋಪ್ ಸ್ಟೆಬಿಲಿಟಿ ಇರ್ಬೇಕು. ಒಂದು ರೋಡ್ ಕಟ್ಟಬೇಕಾದ್ರೆ ಬೆಟ್ಟದ ಬಗ್ಗೆ ಸ್ಲೋಪ್ ಸ್ಟೆಬಿಲಿಟಿ ನೋಡ್ಬೇಕು. ಈ ಇರೋ ಸ್ಲೋಪ್ ನ ಹಿಂಗ್ ಮಾಡ್ಬಿಡ್ತಾರೆ, ಎಲ್ಲಿರುತ್ತೆ ಕುಸ್ಕೊಂಡ್ ಬಂದೇ ಬರುತ್ತೆ. ಸೊ ಏನು ಅವ್ರ ಅಪ್ಲಿಕೇಶನ್ ಮೈಂಡ್ ಇಲ್ಲ, ನಾವು ಮಾಡ್ತೀವಿ. ಆ ಕ್ವಾಲಿಟಿ ಆಫ್ ರೋಡ್ ಬಿಡಿ, ಆ ಕಡೆ ಅಲ್ಲೂ ಕಳ್ಕೊತಿದೀವಿ. ಗಡ್ಕರಿ ಇದು ಕಾಂಟ್ರಿಬ್ಯೂಷನ್ ಅಂದ್ರೆ ಎಷ್ಟೇ ರೋಡ್ಸ್ ನೋಡಿ ಅದ್ರೊಳಗೆ ಎಕ್ಸಸ್ ಮನಿ ಮಾಡ್ತಿದ್ದಾರೆ, ಇನ್ನೊಂದ್ ಕಡೆ ಡಿಸ್ಟ್ರಕ್ಷನ್ ಆಗ್ತಿದೆ. ಸೊ ಗಡ್ಕರಿ ಇವ್ರನ್ನ ಎಲ್ಲ ನಾವು ಕೇಳ್ಬೇಕಾದ್ರೆ ನೀವು ಏನಕ್ಕೆ ವಾಟ್ ಇಸ್ ಯುವರ್ ಕಾಂಟ್ರಿಬ್ಯೂಷನ್ ಟು ಇಂಡಿಯಾ ಅಂತ ಕೇಳಲೇಬೇಕಾಗಿರುತ್ತೆ. ಒಂದ್ ಕಡೆ ಜನಕ್ಕೆ ಹೋಗ್ತಿಲ್ಲ, ಒಂದ್ ಕಡೆ ನೀವು ದುಡ್ಡು ಇದು ಹಾಳು ಮಾಡ್ಕೊಂಡ್ ಕೂತಿದ್ದೀರಾ. ರೋಡ್ಗಳು ಕುಸ್ಕೋತಿದೆ, ಬ್ರಿಡ್ಜ್ಗಳು ಬೀಳ್ತಾ ಇದೆ, ಎಲ್ಲಾ ತರ ನಾಶ ಆಗ್ತಿದೆ. ಇವರು ನಗ್ತಾರೆ. ಏನ್ ಇವರೆಲ್ಲ ಮನುಷ್ಯರ ಅಂತ ಕೇಳ್ಬೇಕು ನಿಜವಾಗ್ಲು. ಏನು ಒಂದಾಗ್ಬಿಡ್ತು, ಏನ್ ಮಾಡಕ್ಕಾಗತ್ತೆ, ಆಗ್ಬಿಡತ್ತೆ. ತಡ್ಕೋಬೇಕಂದ್ರೆ ಇವ್ರ ಮನೆಯವ್ರಿಗೆ ಆದ್ರೆ ಸರಿ ಇರುತ್ತೆ. ನಾವ ಹಂಗ ಹೇಳಕ್ ಹೋಗಲ್ಲ, ಬಟ್ ಅವ್ರಿಗೆ ಆದ್ರೆ ಅವಾಗ ಅವ್ರಿಗೆ ಬುದ್ಧಿ ಬರ್ಬೋದು. ಹಿಂಗೂ ಆಗತ್ತಪ್ಪ, ನಮ್ ಜನಕ್ಕೂ ಏಟ್ ಬೀಳುತ್ತೆ ಅಂತ ಬರ್ಬೇಕು. ಬೇರೆ ಅವ್ರ ಮಗನಿಗೆ ಬಿಸ್ನೆಸ್ ಮಾಡಕ್ಕೆ ಎಥನಾಲ್ ತಂದ್ಬಿಟ್ಟು ಜನಕ್ಕೆ ಈಗ 40% ಫೋರ್ಸ್ ಮಾಡೋದು ಬಹಳ ದೊಡ್ಡ ತಪ್ಪು. ಫಸ್ಟ್ ನಮ್ಗೆ ಕೆಪಾಸಿಟಿ ಇದೆಯಾ ನಮ್ಮ ಹಳೆ ಕಾರ್ಗಳಿಗೆ ಮೇಂಟೈನ್ ಮಾಡಕ್ಕೆ? ಇವ್ರಿಗೇನಂದ್ರೆ ಒಂದು ಗುರಿ ಇದೆ. ಈ ಹಳೆ ಕಾರೆಲ್ಲ ಕ್ಯಾನ್ಸಲ್ ಮಾಡ್ಬೇಕಂತ ಬಂದಿದ್ರು. 15 ವರ್ಷದ ಮೇಲೆ ಕಾರ್ಗಳಿದ್ರೆ ಎಲ್ಲ ರದ್ದು ಮಾಡ್ಬೇಕು, ನೀವು ಹೊಸ ಗಾಡಿ ಮಾಡ್ಬೇಕು ಅಂದ್ಬಿಟ್ಟು ಅದೊಂದು ರೂಲ್ ತಂದ್ರು. ಅದನ್ನ ನಿಲ್ಲಿಲ್ಲ, ಜನ ನಿಂತ್ಕೊಂಡ್ರು. ಈಗ ಏನ್ ಮಾಡ್ತಾವ್ರೆ, ಈ ಗಾಡಿನ ಹಾಳು ಮಾಡ್ಬಿಟ್ರೆ ಬಿಸಾಕ್ತಾರೆ, ಹೊಸ ಗಾಡಿ ತಗೊಳ್ಳೇಬೇಕು. ಜನ ಕಾರ್ ಓಡಿಸೋರು ಕಾರೇ ಬೇಕು. ಸೊ ಇವಿ ಬರುತ್ತೆ, ಇವಿ ಬಿಸ್ನೆಸ್ ಬರುತ್ತೆ ಅಂದ್ಬಿಟ್ಟು ಇವ್ರದ್ದು ಬೇರೆ ತರ ನೆಟ್ವರ್ಕ್. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.